ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಇದರಲ್ಲಿ ವೀರನಾಗಿ ಯುದ್ಧವನ್ನು ಮಾಡಬೇಕಾಗಿದ್ದಂಥ ಅರ್ಜುನನಿಗೆ ಕರುಣಾಜನಕವಾದ ಮನೋಭಾವ ಆವರಿಸ್ಕೊಳ್ಬಿಡ್ತದೆ. ಅವನ ಅಂತಃಕರಣದಲ್ಲಿ ಕರುಣೆ ಅಂತಕ್ಕಂಥದ್ದು, ದಯೆ, ಕರುಣೆ ಇವೆಲ್ಲ ಬಂದ್ಬಿಡ್ತವೆ. ಆತನನ್ನು ವೀರವೃತ್ತಿಯು ಬಿಟ್ಟು ಓದುವುದು ಎಂಥ ಆಶ್ಚರ್ಯ. ವೀರನಾಗಿದ್ದ ಅರ್ಜುನನಿಗೆ ವೀರವೃತ್ತಿ ಹೊರಟೋಗುತ್ತೆ, ಕರುಣೆ ಆವರಿಸ್ಕೊಬಿಡ್ತದೆ. ಇದು ಎಂಥ ಆಶ್ಚರ್ಯವಾದ ವಿಚಾರ. ವೀರನಾದ ಪಾರ್ಥನಿಗೆ ಕರುಣಾರ್ಧತೆಯು ಉಕ್ಕಿ ಹರಿಯಿತು. ವೈರಿಗಳ ಎದುರಿನಲ್ಲಿದ್ದರೂ ಪೌರುಷವು ನಾಶವಾಯಿತು. ನಮ್ಮ ಎದುರಿಗೆ ವೈರಿಗಳಿದ್ದಾಗ ನಾವು ಕರುಣೆಯಿಂದ ದಯಾಮಯರಾಗಿ ನಿಂತ್ಕೊಂಡ್ರೆ ಯುದ್ಧ ರಂಗ ಅದು, ವೈರಿಗಳು ಕೊಂದಾಕ್ಬಿಡ್ತಾರೆ. ಆದರೆ ಅರ್ಜುನ ಎಲ್ಲಿ ಯಾವ ಸ್ವಭಾವ ಸಲ್ಲದೋ ಆ ಸ್ವಭಾವವನ್ನು ಮಾಡ್ಕೊಂಡಿದ್ದಾನೆ. ಈಗ ವೈರಿಗಳ ಎದುರಿನಲ್ಲಿದ್ದರೂ ಪೌರುಷವು ನಾಶವಾಯಿತು. ಚಂದ್ರೋದಯವಾಗುತ್ತಲೇ ಚಂದ್ರಕಾಂತ ಶಿಲೆಯು ಕರಗುವಂತೆ ಕರುಣದಿಂದ ವ್ಯಾಕುಲನಾದ ಅರ್ಜುನನು ಕರಗಿದನು. ಮಾಂತ್ರಿಕನು ಮಂತ್ರೋಚ್ಚಾರಣೆ ಮಾಡುವುದು ತಪ್ಪಿದರೆ ಭೂತ ಪಿಶಾಚಗಳೆಲ್ಲವೂ ಆವೇಶದಿಂದ ಅವನನ್ನೇ ಮುತ್ತುವಂತೆ ಅರ್ಜುನನನ್ನು ಮೋಹವು ಆವರಿಸಿ ಮುತ್ತಿತು. ಈಗ ಈ ಪಿಶಾಚಿ ಮತ್ತು ಮೋಹಿನಿ ವಿದ್ಯೆಗಳು ಇವೆಲ್ಲ ಕ್ಷುದ್ರ ಶಕ್ತಿಗಳನ್ನ ಆರಾಧನೆ ಮಾಡುವವರು ಮಂತ್ರೋಚ್ಚಾರಣೆಯನ್ನು ಮಾಡ್ತಾನೆ ಇರ್ತಾರೆ, ಅವುಗಳನ್ನ ವಶಪಡಿಸ್ಕೊಳ್ಳುವವರೆಗೂ. ಆ ಮಾಡ್ತಾ ಇರಬೇಕಾದ್ರೆ ಏನಾದರೂ ಅವರು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಅಥವಾ ಏನಾದ್ರು ಎಡವಟ್ಟಾಯಿತು ಅಂದರೆ ಆ ಭೂತ ಪಿಶಾಚಿಗಳೆಲ್ಲ ಏನು ಮಾಡ್ತವೆ, ಯಾರು ಅದನ್ನು ಸಾಧನೆ ಮಾಡ್ತಿರ್ತಾರಲ್ಲ ಅವನನ್ನೇ ಬಲಿ ಹಾಕ್ಬಿಡ್ತವೆ. ಇದು ನಿಜ. ಇದು ಕ್ಷುದ್ರ ಶಕ್ತಿ ಆರಾಧನೆಯಲ್ಲಿ ಇವೆಲ್ಲ ಮಾಡಿ ಎಷ್ಟೋ ಜನ ಹಾಳಾಗಿದ್ದಾರೆ. ಇಂಥವುಗಳನ್ನು ಮಾಡಬೇಕಾದ್ರೆ ಹೆಂಗೆ ಅವರು ಮಂತ್ರದಿಂದ ತಪ್ಪಿ ಹೋಗಿ ಅವರು ಮಾಡ್ತಕ್ಕಂಥ ದುಷ್ಟಶಕ್ತಿ ಆರಾಧನೆಯಲ್ಲಿ ಅವರೇ ಬಲಿಯಾಗ್ತಾರೋ ಆ ರೀತಿಯಲ್ಲಿ ಅರ್ಜುನ ಯುದ್ಧಕ್ಕೆ ಬಂದು ಆವೇಶದಿಂದ ಹೋರಾಡೋದನ್ನು ಬಿಟ್ಬಿಟ್ಟು ಈ ಮೋಹಕ್ಕೆ ಒಳಗಾಗಿ ಮೋಹವೆಂಬ ಪಿಶಾಚಿ ಅವನನ್ನು ಹಿಡಿದಾಕ್ಬಿಡ್ತು. ಈಗ ಅರ್ಜುನ ಹೇಳ್ತಾನೆ, ಅರ್ಜುನ ಮುಂದುವರೆದು ಹೇಳ್ತಾನೆ. ಈಗ ಅರ್ಜುನ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ವೀರನಾದ ಅರ್ಜುನನ ಹೃದಯವು ಕರಗಿ ಧೈರ್ಯವು ತೊಲಗಿತು. ಈಗ ಧೈರ್ಯ ಅನ್ನೋದು ಹೊರಟೋಯ್ತು, ವೀರ ಪರಾಕ್ರಮ ಗುಣಗಳೆಲ್ಲ ಹೊರಟು ಹೋದು ಅವನಿಗೆ. ಈಗ ಆಗ ಆತನು ದುಃಖದಿಂದ ಭಗವಂತನಲ್ಲಿ ಈ ಪ್ರಕಾರ ಮೊರೆ ಇಟ್ಟನು. ಕೃಷ್ಣನಿಗೆ ಈ ರೀತಿ ಹೇಳ್ತಾನೆ. ಮೊದಲಂದ ಸೈನ್ಯದ ಮಧ್ಯೆ ತಗೊಂಡೋಗಿ ನಿಲ್ಲಿಸು, ನಾನು ಎರಡೂ ಸೈನ್ಯಗಳು ನೋಡ್ತೀನಿ ಅಂದ. ಈಗ ಹೇಳ್ತಾ ಇದ್ದಾನೆ, ಏ ಕೃಷ್ಣ, ಯುದ್ಧ ಮಾಡುವ ನಿಮಿತ್ತ ನೆರೆದಿರುವ ಸೈನಿಕರೆಲ್ಲ ನಮ್ಮ ಗೋತ್ರದವರೇ ಕೃಷ್ಣ, ಇವರೆಲ್ಲ ನಮ್ಮ ಗೋತ್ರದವರೇ ಕೃಷ್ಣ. ಅಯ್ಯೋ ಅಂತಾನೆ. ಆಗ ಗೊತ್ತಿರಲಿಲ್ವಾ ಇವರೆಲ್ಲ ನಮ್ಮ ಗೋತ್ರದವರೇ ಯುದ್ಧಕ್ಕೆ ಬರೋರು ಅಂತ? ನೋಡಿ ಈಗ ಎಂತ ಮಾತು ಹೇಳ್ತಾ ಇದ್ದಾನೆ. ಇವರು ಯುದ್ಧ ಮಾಡಲು ಬಂದಿದ್ದರು, ನಾವು ಇವರೊಡನೆ ಯುದ್ಧ ಮಾಡುವುದು ನ್ಯಾಯವೇ? ಕೃಷ್ಣನ್ ಕೇಳ್ತಾನೆ ಈಗ, ನ್ಯಾಯವೇ ಕೃಷ್ಣ ಯುದ್ಧ ಮಾಡೋದು ಅಂತ? ನ್ಯಾಯ ಅನ್ಯಾಯ ಅವಾಗೆಲ್ಲ ಯೋಚನೆ ಮಾಡೋಕ್ಕಾಗ್ತಾ ಇರಲಿಲ್ವಾ? ಯುದ್ಧದಲ್ಲಿ ಇವರನ್ನು ಕೊಲ್ಲುವುದು ನ್ಯಾಯವೇ? ನೋಡು, ಅವ್ರನ್ನ ಯುದ್ಧ ಮಾಡೋದು ನ್ಯಾಯವೇ ಅಂದ. ಇವು ಮೊದಲೊಂದ ಇವರೆಲ್ಲ ನಮ್ಮ ಗೋತ್ರದವರೇ ಅಂದ, ಇವ್ರ ಜೊತೆ ಯುದ್ಧ ಮಾಡೋದು ನ್ಯಾಯವೇ ಅಂದ. ಈಗಂತಾನೆ ಅವ್ರನ್ನ ಕೊಲ್ಲೋದು ನ್ಯಾಯವೇ? ನೀನೇ ವಿಚಾರಿಸು ಅಂತ. ಕೃಷ್ಣನ್ಗೇನಾಗಬೇಕು? ಯುದ್ಧ ಬೇಕಾಗಿರೋದು ಯಾರಿಗೆ? ಇವ್ರಿಗೆ. ರಾಜ್ಯ ಬೇಕಾಗಿರೋದು ಯಾರದು? ಇವ್ರಿಗೆ. ನೀನೇ ಯೋಚಿಸು ಅಂತ ಅಂದರೆ ನೀನೇ ವಿಚಾರ ಮಾಡುವಂತ ಕೇಳ್ತಾನಲ್ಲ. ಕೃಷ್ಣನ್ಗೆ ಏನಾಗಬೇಕಾಗಿತ್ತು? ಇವ್ರು ಸುಮ್ಮನಿದ್ದೀರ, ಅವನು ಸುಮ್ಮನಿರ್ತಿದ್ದ. ನಾನು ಇವರೊಡನೆ ಯುದ್ಧ ಮಾಡುವೆನೆಂದು ಸಂಕಲ್ಪಿಸೆನು. ನಾನು ಮಾತ್ರ ಇವ್ರ ಜೊತೆ ಯುದ್ಧ ಮಾಡೋದನ್ನ ಸಂಕಲ್ಪದಲ್ಲೂ ನೋಡ್ಲಾರೆ ನಾನು ಅಂತಾನೆ. ನೇರವಾಗಿ ಯುದ್ಧ ಮಾಡೋದಿರಲಿ, ಸಂಕಲ್ಪದಲ್ಲೂ ಯುದ್ಧ ಮಾಡೋದಿಲ್ಲ ನಾನು ಇವ್ರ ಜೊತೆಲಿ ಅಂತಾನೆ. ಇದೆಂತ ನನ್ನ ತಿಳುವಳಿಕೆಯು ನಷ್ಟವಾಗಿ ಮನಸ್ಸು ಬುದ್ಧಿಯು ಭ್ರಮೆಗೊಳ್ಳುತ್ತಿದೆ. ಅರ್ಜುನ ಹೇಳ್ತಾ ಇರೋದು ಈಗ. ಹೇ ದಯಾನಿಧಿ, ಮೈಯಲ್ಲಿ ಬೆವರು ಹುಟ್ಟಿ ಭಯದಿಂದ ನಡುಗುತ್ತಿರುವೆನು. ಬಾಯೊಣಗಿ ಗಂಟಲು ಶುಷ್ಕವಾಗಿ ಮೈಯೆಲ್ಲ ರೋಮಾಂಚನವಾಯಿತು. ದೇಹದ ಚರ್ಮವು ತಾಪದಿಂದ ನಡುಗುತ್ತಿದೆ. ನನಗಾಗುತ್ತಿರುವ ವ್ಯಥೆಯನ್ನು ಏನೆಂದು ಹೇಳಲಿ? ಮೈ ನಡುಗ ಹತ್ತಿತು. ಕೈಯಿಂದ ಜಾರಿ ಕೆಳಕ್ಕೆ ಬಿದ್ದ ಗಾಂಡೀವವೂ ಸಹ ತಿಳಿಯದಂತಾಯಿತಲ್ಲ. ಕೈಲಿ ಗಾಂಡೀವದ ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ನಲ್ಲ, ಆ ಗಾಂಡೀವ ಎಂಬ ಧನಸ್ಸು ಇತ್ತಲ್ಲ, ಅದು ಕೈ ಜಾರಿ ಬಿದ್ದು ಹೋಗಿದೆ. ಅದು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವನು ಮೂರ್ಛಿತನಾಗಿದ್ದಾನೆ, ಮೋಹಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಇಲ್ಲಿ ಆಪ್ತ ವರ್ಗದವರ ಮೋಹದಿಂದ ಮನಸ್ಸು ಈ ರೀತಿಯಲ್ಲಿ ಕರಗಿತು. ಇದು ಲೋಕದಲ್ಲಿ ಚೋದ್ಯವಲ್ಲವೇ? ಅಪಹಾಸ್ಯಕ್ಕೆ ಒಳಗಾಗುವಂಥ ದೃಶ್ಯ ಇದು. ಅರ್ಜುನ ಮಾಡ್ತಾ ಇರೋಂಥ ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಯಾಕಂದರೆ ವನವಾಸಕ್ಕೆ ಹೋಗಿದವರು ಇಲ್ಲೇ ಸುಖವಾಗಿದೆ ಬಿಡಪ್ಪ, ಬಂಧು ಬಳಗ ಯಾಕೆ ಕೊಲ್ಲಬೇಕಾಗಿತ್ತು, ನಾವು ಇಲ್ಲೇ ಇದ್ಬಿಡ್ತೀವಿ ಅಂದಿದ್ರೆ ಯುದ್ಧ ಬರ್ತಾನೆ ಇರಲಿಲ್ಲ.
ಬೇಕಾದ್ರೆ ದುರ್ಯೋಧನನೇ ಆಗೊಮ್ಮೆ ಆಹಾರ ಪದಾರ್ಥಗಳು ಸಪ್ಲೈ ಮಾಡ್ಕೊಡ್ತಿದ್ನೇನೋ, ಹೋಗಿ ತಿನ್ಕೊಂಡಿರಿ ಅಂತ. ಈಗ 14 ವರ್ಷ ಎಲ್ಲನೂ ಮುಗಿಸ್ಕೊಂಡು ಬಂದು ಯುದ್ಧಕ್ಕೆ ಬಂದು ಕೃಷ್ಣನನ್ನು ಸಂಧಾನಕ್ಕೆ ಕಳಿಸಿ, ಆ ಸಂಧಾನ ವಿಫಲವಾದ ಮೇಲೆ ಯುದ್ಧ ಘೋಷಣೆಯನ್ನು ಮಾಡಿ ಯುದ್ಧಕ್ಕೆ ಬಂದು ನಿಂತ್ಕೊಂಡವ್ರು ಇವರು. ಈಗ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಬಿಲ್ಲು ಬಾಣಗಳಿಂದ ಹೊಡೆದಾಡಬೇಕಾಗಿದ್ದ ಸಂದರ್ಭದಲ್ಲಿ ಇವನು ಇಷ್ಟೆಲ್ಲ ಹೇಳ್ತಾನೆ, ನಾನು ಬಂಧು ಬಳಗ, ನನ್ನ ಆಪ್ತರು ಇಷ್ಟರು ಇವರೆಲ್ಲನೂ ಕೊಂದರೆ ನನಗೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಏನು ಆಶ್ಚರ್ಯ ನೋಡಿ. ಈಗ ನಮ್ಮ ಜೀವನದಲ್ಲೂ ದಿನನಿತ್ಯ ಜೀವನದಲ್ಲಿ ಇದೇ ಕತೆ ಮಾಡ್ತೀವಿ. ಬಂಧು ಬಳಗದೊಡನೆ ಹೋರಾಟ ಮಾಡ್ತೀವಿ, ಯಾವುದೋ ವ್ಯಾಜ್ಯ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಫೈನಲ್ ಸ್ಟೇಜಲ್ಲಿ ಬಂದು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದ ಗಳಿಗೆ ಇವೆಲ್ಲ ಯಾಕೆ ಬೇಕಾಗಿತ್ತು, ನಾವೆಲ್ಲ ಎಷ್ಟು ದಿನ ಬದುಕ್ತಿದ್ದೋ, ನಾವೇ ಸೋತ್ಬಿಟ್ಟಿದ್ರು ಆಗಿತ್ತು ಅಂತ ಸೋತ್ಬೇಕಾಗಿತ್ತು ಅಂತ ಈಗ ಅಂದ್ಕೊಳ್ಳೋರು ಆ ಯುದ್ಧವನ್ನೇ ಆರಂಭ ಮಾಡ್ತಿದ್ರೆ ಅವ್ರ ಜೊತೆ ಜಗಳವನ್ನೇ ತೆಗಿದೆ, ಹೋಗ್ರ ನೀವಿಷ್ಟು ತಗೊಳ್ಳಿ ಬದುಕು ಹೋಗ್ರಿ ಅಂತ ಬಿಟ್ಬಿಡ್ಬೋದಾಗಿತ್ತಲ್ಲ. ಎಲ್ಲವನ್ನೂ ಮಾಡಿ ಫೈನಲ್ ಸ್ಟೇಜಿಗೆ ಬಂದು ಈಗ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಇದು ಚೋದ್ಯವಲ್ಲವೇ? ವಜ್ರದಂತೆ ಕಠಿಣವಾಗಿದ್ದ ಅಂತಃಕರಣವು ಭೀತಿಯಿಂದ ಮೋಹಕ್ಕೆ ಅಡಿಯಾಳಾಯಿತಲ್ಲ. ಯಾರ್ದು? ಅರ್ಜುನನದು ಮೋಹಕ್ಕೆ ಅಡಿಯಾಳಾಯಿತು. ಮೋಹ ಆವರಿಸ್ಕೊಂಡು ಅಡಿಯಾಳಾಗಿ ಮಾಡ್ಕೊಬಿಡ್ತು ಅರ್ಜುನನ ಮನಸ್ಸನ್ನು. ಶಂಕರನನ್ನು ಯುದ್ಧದಲ್ಲಿ ಮೆಚ್ಚಿಸಿದ್ದ ಅರ್ಜುನನು, ನಿವಾತ ಕವಚವನ್ನು ನಾಶಪಡಿಸಿದ್ದ ಅರ್ಜುನನು ಕ್ಷಣಕಾಲದಲ್ಲಿಯೇ ಮೋಹಪಾಶದಲ್ಲಿ ಸಿಲುಕಿದನಲ್ಲ. ಶಿವನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಗೆದ್ದಿದ್ದ ಅಂಥ ಅರ್ಜುನ ಇವತ್ತು ಮೋಹಕ್ಕೆ ಸಿಕ್ಕಾಕೊಂಡು ಮೋಹದ ಅಡಿಯಾಳಾಗ್ಬಿಟ್ಟ. ಸುರೇಂದ್ರಜನಾದ ವಿಜಯನಿಗೆ ಇದು ಚೋದ್ಯವಲ್ಲವೇ? ದೇವೇಂದ್ರ ಜೊತೆನೆ ಯುದ್ಧ ಮಾಡಿದ್ದ, ಅವನ ಜೊತೆ ಗೆದ್ದಿದ್ದ ಅಂಥವನು ಕೂಡ ಈಗ ಈ ರೀತಿಯಾಗಿ ಇದ್ದಾನೆ. ಬಹು ಕಠಿಣವಾದ ಮರವನ್ನು ಕೊರೆಯುವುದಕ್ಕೆ ಅಂಜದಿರುವಂತಹ ಭ್ರಮರವು ಕಮಲದ ಕೋಮಲವಾದ ದಳಗಳನ್ನು ಕೊರೆಯಲಾರದ. ಬಹು ಕಠಿಣವಾದ ಮರವನ್ನು ಕೊರೆದು ಪೊಟರೆಗಳು ಮಾಡಿಬಿಡ್ತದೆ ದುಂಬಿ. ಅಂಥದ್ದು ಕೋಮಲವಾದ ಕಮಲದ ದಳವನ್ನು ಮುರಿಬೋದು. ಅಂದರೆ ಇಲ್ಲಿ ಕೋಮಲವಾದ ಕಮಲದ ದಳಗಳು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸುಲಭವಾಗಿ ಮುರಿದಾಕ್ಬೋದೋ, ಕೌರವರ ಸೇನೆಯನ್ನು ಅಷ್ಟು ಸುಲಭವಾಗಿ ಮುರಿದಾಕ್ಬೋದು ಅರ್ಜುನ. ಮರವನ್ನೇ ಕೊರೆಯತಕ್ಕಂಥ ದುಂಬಿ ಹೂವಿನ ದಳವನ್ನು ಕೊರೆಯೋದು ಎಷ್ಟು ಸಲೀಸಾಗಿ ಕೊರೆಯಬಹುದೋ, ಅದೇ ರೀತಿಯಲ್ಲಿ ಅರ್ಜುನ ಶಿವನೊಡನೆ ಇಂದ್ರನೊಡನೆ ಯುದ್ಧ ಮಾಡಿದಂಥ ಬಲಶಾಲಿಯಾದ ಅರ್ಜುನ ಕೌರವರ ಸೇನೆಯನ್ನು ನಿರ್ನಾಮ ಮಾಡ್ಬೋದು. ಆದರೆ ಇಲ್ಲಿ ಮೋಹಕ್ಕೆ ಒಳಗಾಗಿ ಅವನು ಭೀತಿಯಿಂದ ನಡುಗ್ತಾ ಇದ್ದಾನೆ. ಆದರೆ ಸಂಧ್ಯಾ ಸಮಯದಲ್ಲಿ ಕಮಲವು ಮುಚ್ಚಿ ಹೋಗುತ್ತಲೇ ತನ್ನ ಕಾಠಿಣ್ಯತೆಯನ್ನು ತೋರಿಸಲಾರದೆ ಮರಣ ಹೊಂದುವುದಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಎಷ್ಟೇ ಗಟ್ಟಿತನದಿಂದ ಇರ್ತಕ್ಕಂಥ ದುಂಬಿಯಾದರೂ ಕೂಡ ಆ ಮಧುರ ರಸವನ್ನು ಹೀರ್ತಾ ಮೈ ಮರೆತು ಕಮಲದ ಅಲ್ಲೇ ಕೂತ್ಕೊಂಡಿರ್ತದೆ. ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಕಮಲದ ದಳಗಳೆಲ್ಲ ಮುಚ್ಕೊಬಿಡ್ತದಲ್ಲ, ಆಗ ಸಿಕ್ಕಾಕೊಂಡು ನರಳ್ತಕ್ಕಂಥ ದುಂಬಿಯ ಅವಸ್ಥೆ ಈಗ ಅರ್ಜುನನಿಗೆ ಆಗಿದೆ. ತನ್ನ ಕಾಠಿಣ್ಯತೆಯನ್ನು ತೋರಿಸಲಾರದೆ ಮರಣ ಹೊಂದುವುದಲ್ಲ, ಮೋಹದ ಸಾಮರ್ಥ್ಯವನ್ನು ಏನೆನ್ನೋಣ. ಈ ರೀತಿ ಕೋಮಲವಾದ ಮೋಹವು ಕಠಿಣತೆಯನ್ನು ಮುರಿಯಲಾರದು. ಈ ಮೋಹ ಅಂತಕ್ಕಂಥದ್ದು ಆವರಿಸಿದ್ರೆ ಯಾವ ಮನುಷ್ಯನೂ ಕೂಡ ಕಾಠಿಣ್ಯದಿಂದ ಯಾವ ಕೆಲಸವನ್ನು ಮಾಡಲಾರ. ಹೀಗಿರುವಲ್ಲಿ ಮಿಕ್ಕ ಮಾನವರ ಪಾಡೇನು? ಮಾಯಾಮೋಹವನ್ನು ಮುರಿಯಬಲ್ಲರೆ? ಇರಲಿ, ಇದು ನಾರಾಯಣನ ಮಾಯೆ. ಬ್ರಹ್ಮನಿಗಾದರೂ ಮೋಹಪಾಶವನ್ನು ಮುರಿಯುವುದು ಅಸಾಧ್ಯವಾಗಿರುವುದೆಂದು ಸಂಜಯನು ಧೃತರಾಷ್ಟ್ರನೊಡನೆ ಹೇಳಿದನು. ಕಟ್ಟಾಳಾದ ಅರ್ಜುನನು ಆಪ್ತವರ್ಗದವರನ್ನು ನೋಡಿ ಮೋಹಗೊಂಡು ಕ್ಷಾತ್ರ ವೃತ್ತಿಯನ್ನು ಮರೆತನು. ಸ್ವಾಭಿಮಾನವು ಅರ್ಜುನನ ವಿಶಾಲತೆಯನ್ನು ಧೂಳುಪಾಲು ಮಾಡಿತು. ಕ್ಷಾತ್ರ ಹೃದಯದಲ್ಲಿ ಕರುಣೆಯೂ ಸೇರಿತು. ಆಗ ಕರುಣಾದೃಷ್ಟಿಯಿಂದ ಶ್ರೀಕೃಷ್ಣನನ್ನು ನೋಡಿ, ಶ್ರೀಹರಿ ಕರುಣಾನಿಧಿ, ನಾನು ಈ ಯುದ್ಧರಂಗದಲ್ಲಿ ಇರಲಾರೆನು. ಈ ಯುದ್ಧರಂಗದಲ್ಲಿರುವ ಇವರೆಲ್ಲರನ್ನೂ ಕೊಲ್ಲಬೇಕೆಂಬ ಮನಸ್ಸು ಹುಟ್ಟುತ್ತಲೇ ಬಹುವ್ಯಥೆಯಾಯಿತು. ಬಾಯಿಂದ ಮಾತು ಬರದಂತಾಯಿತು. ನಾನು ಕೌರವರನ್ನು ಕೊಲ್ಲುವುದು ಉಚಿತವೆಂದರೆ ಯುಧಿಷ್ಠಿರಾದಿಗಳನ್ನು ಕೊಲ್ಲಬಾರದೇಕೆ? ಅವನೇನು ಹೇಳ್ತಾ ಇದ್ದಾನೆ? ನನಗೆ ಯುದ್ಧ ಮಾಡೋದಕ್ಕೆ ಮನಸ್ಸಿಲ್ಲ, ಅಕಸ್ಮಾತ್ ಮಾಡಲೇಬೇಕು ಅಂದರೆ ಕೌರವರನ್ನ ಕೊಲ್ಲೇಬೇಕು ಯುದ್ಧದಲ್ಲಿ. ಅಂದರೆ ನನ್ನ ಅಣ್ಣಂದಿರು ತಮ್ಮಂದಿರು ಇದಾರಲ್ಲ, ಅವ್ರನ್ನೂ ಕೂಡ ಕೊಲ್ಲೇಬೇಕು. ಯಾಕಂದರೆ ಅವರು ನನ್ನ ಅಣ್ಣ ತಮ್ಮದಿರೇ, ಇವರು ನನ್ನ ಅಣ್ಣ ತಮ್ಮದಿರೇ. ಕೌರವರನ್ನು ಕೊಂದರೆ ಧರ್ಮರಾಯ, ಭೀಮ, ನಕುಲ, ಸಹದೇವರನ್ನು ಕೊಂದಂತಾಗತ್ತೆ. ಭೀಮಾದಿಗಳನ್ನು ಕೊಂದರೆ ಪಾಪವೆನಿಸುವುದೇ? ಲೋಕದಲ್ಲಿ ಇವರೆಲ್ಲ ನನ್ನ ರಕ್ತ ಸಂಬಂಧಿಗಳಲ್ಲವೇ? ವಿಚಾರಿಸಿದರೆ ನನಗೆ ಮನಸ್ಸೇ ಬರುವುದಿಲ್ಲ. ಈ ಭಯಂಕರವಾದ ಯುದ್ಧ ಮಾಡುವುದರಿಂದ ಪಾತಕವೇ ಉಂಟಾಗುವುದು.
ಇಂತಹ ಅನುಚಿತ ಕಾರ್ಯವನ್ನು ಮಾಡುವುದರಿಂದ ನನಗೆ ಅನರ್ಥ ಉಂಟಾಗುವುದಲ್ಲದೆ ಯಾವ ಹಿತ ಸಾಧನವೂ ಆಗುವುದಿಲ್ಲ ಅಂತ ಅರ್ಜುನ ಡಿಸೈಡ್ ಮಾಡಿಬಿಟ್ಟ. ಇಷ್ಟೆಲ್ಲ ಆಲೋಚನೆಗಳನ್ನ ಈಗ ಮಾಡ್ತಕ್ಕಂಥ ಅರ್ಜುನ ಆಗ ಏನು ಆಡೋ ಕುರಿ ಕಾಯ್ತಾ ಇದ್ನ ನೋಡಿ. ಇದು ಅರ್ಜುನನ ಮನಸ್ಥಿತಿಯನ್ನು ಇಲ್ಲಿ ವರ್ಣಿಸ್ತಾ ಇಲ್ಲ. ಅರ್ಜುನನ ಸ್ಥಿತಿಯಂತೆ ಸಹಜವಾಗಿ ಎಲ್ಲರ ಜೀವನದಲ್ಲೂ ಒಬ್ಬೊಬ್ರಿಗೂ ಇಂಥ ಸಂದರ್ಭಗಳು ಬರುತ್ತೆ. ಅದಕ್ಕೆ ಬಹಳ ತಾಳ್ಮೆಯಿಂದ ಯೋಚಿಸಿ ಯಾವ ಕಾರ್ಯವನ್ನು ಕೈಗೊಳ್ಳಬೇಕು, ಅರ್ಜುನನ ಸ್ಥಿತಿ ಏನಿದೆ ಅಂತ, ಮುಂದೆ ಏನಾಗುತ್ತೆ ಅಂತ ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.